ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ಕಲ್ಲಂಗಡಿ ಹಣ್ಣಿನಿಂದ ಒಂದು ಡಿಫರೆಂಟ್ ಆದ ಒಂದು ಜ್ಯೂಸ್ ರೆಸಿಪಿಯನ್ನು ಮಾಡಿ ತೋರಿಸ್ತಿದ್ದೇನೆ. ಇದೊಂದು ಡಿಫರೆಂಟ್ ಸ್ಟೈಲಲ್ಲಿ ಮಾಡುವಂಥ ಜ್ಯೂಸ್ ನೋಡಿ. ಒಂದು ಕಲ್ಲಂಗಡಿ ಇದೆ, ಇದರಲ್ಲಿ ಸಾಧಾರಣ ಒಂದು 2.5 kg ಇದೆ. ನಾನೊಂದು 1/4 ಕಪ್ ಆಗುವಷ್ಟು ಸಕ್ಕರೆಯನ್ನು ಪುಡಿ ಮಾಡಿಕೊಂಡಿದ್ದೇನೆ. ಅದೇ ರೀತಿ ಒಂದು 4-5 ಪುದೀನದ ಎಲೆಗಳನ್ನು ತಗೊಂಡಿದ್ದೇನೆ ನೋಡಿ, ಇದರ ಚಿಗುರು. ಒಂದು ಲಿಂಬೆ ತಗೊಂಡಿದ್ದೇನೆ. ಒಂದು 3-4 ಏಲಕ್ಕಿಯನ್ನು ನಾನು ಪುಡಿ ಮಾಡಿ ತಗೊಂಡಿದ್ದೇನೆ ನೋಡಿ. ಒಂದು ಟ್ಯಾಪ್ ತಗೊಂಡಿದ್ದೇನೆ ನೋಡಿ. ಇದು ನೋಡಿ, ನಮಗೆ ಈ ನೀರಿನ ಕ್ಯಾನ್ಗಳಿಗೆಲ್ಲ ಫಿಟ್ ಮಾಡುವಂಥ ಟ್ಯಾಪ್ ಈ ರೀತಿ ತಗೊಳ್ಬೇಕು ನೋಡಿ, ಥ್ರೆಡ್ ಇರುವಂಥದ್ದು. ಅದೇ ರೀತಿ ನೋಡಿ, ಮಜ್ಜಿಗೆ ಕಡಿಯುವಂಥ ಒಂದು ಕಡೆಗಳು ನೋಡಿ, ಇದು ಸ್ಟೀಲಿಂದ ಬರ್ತದೆ. ಇದು ಮರದಾಗುವುದಿಲ್ಲ, ಇದಕ್ಕೆ ನಾವು ಸ್ಟೀಲ್ದು ಅಂತ ತಗೊಳ್ಬೇಕು ನೋಡುವ. ಈಗ ನಾವು ಜ್ಯೂಸನ್ನು ಸ್ಟಾರ್ಟ್ ಮಾಡಲಿಕ್ಕೆ. ಇದಕ್ಕೆ ನಮಗೆ ಮಿಕ್ಸಿ ಯಾವುದು ಬೇಡ ಈ ಜ್ಯೂಸ್ ಮಾಡಲಿಕ್ಕೆ. ಈ ಕಡೆಗಳನ್ನು ಉಪಯೋಗಿಸಿ ಮಾಡುವಂಥ ಒಂದು ಜ್ಯೂಸ್ ರೆಸಿಪಿ ಇದು ನೋಡಿ. ಈ ಕಲ್ಲಂಗಡಿ ಹಣ್ಣಿನ ಈ ಮೇಲ್ಭಾಗವನ್ನು ಸ್ವಲ್ಪ ಕಟ್ ಮಾಡಿಕೊಳ್ಳುವ. ಮೇಲ್ಭಾಗದಿಂದ ಸ್ವಲ್ಪ ನಾವು ಕಟ್ ಮಾಡಿ ತಗೊಳ್ಬೇಕು. ನಾವು ಈ ರೀತಿಯಾಗಿ ಇದನ್ನು ಜ್ಯೂಸ್ ಮಾಡುವಂಥದ್ದು. ಯಾವುದೇ ಮಿಕ್ಸಿ ಉಪಯೋಗಿಸಲಿಕ್ಕಿಲ್ಲ ಇದರಲ್ಲಿ. ಚೆನ್ನಾಗಿ ನೋಡಿ ಸುತ್ತಲೂ ತಿರುಗಿಸಬೇಕು. ನೋಡಿ, ಜ್ಯೂಸ್ ರೆಡಿಯಾಗಿದೆ. ನಾನು ಇದನ್ನು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ತಿದ್ದೀನಿ. ನೋಡಿ, ನಮ್ಮ ಕಲ್ಲಂಗಡಿ ಜ್ಯೂಸು ಯಾವುದೇ ಮಿಕ್ಸಿಯನ್ನು ಉಪಯೋಗಿಸದೆ ಮಾಡಿರುವಂಥ ಜ್ಯೂಸ್ ನೋಡಿ. ನಾವು ಇದನ್ನು ಇನ್ನೊಮ್ಮೆ ಸೋಸಿಕೊಂಡ್ರೆ ಆಯಿತು. ನೋಡಿ, ನಮಗೆ ಎಷ್ಟು ಜ್ಯೂಸ್ ಸಿಕ್ಕಿದೆ ನೋಡಿ. ನಾನೀಗ ನೋಡಿ ಸೋಸಿಕೊಂಡ ನಂತರ ಉಳಿದದನ್ನು ನೋಡಿ ಇದರಲ್ಲಿ ಮತ್ತೆ ಹಾಕಿಕೊಂಡಿದ್ದೇನೆ. ಈಗ ಇದನ್ನು ನಾವು ಇನ್ನೊಮ್ಮೆ ಅದೇ ರೀತಿ ನೋಡಿ
ಈ ಪಿಲ್ಲರಲ್ಲಿ ಇದು ಮಾಡುವ. ಈಗ ನಮಗೆ ಇದರಲ್ಲಿ ಇನ್ನೊಂದು ಸ್ವಲ್ಪ ಜ್ಯೂಸ್ ಸಿಗೋ ಸಂದರ್ಭ ಇರ್ತದೆ. ನೋಡಿ ಈಗ 2ನೇ ಬಾರಿಗೆ ನಾನು ಇದು ಮತ್ತೆ ಸೋಸಿಕೊಳ್ತಿದ್ದೇನೆ. ನೋಡಿ ಕಲ್ಲಂಗಡಿಯ ಜ್ಯೂಸ್ ಎಲ್ಲ ನೋಡಿ ನಾವು ತೆಗೆದಾಯಿತು. ಈಗ ನಾವು ಮಾಡಬೇಕಾಗಿದ್ರು ಅಂತ ಮೈನ್ ಕೆಲಸ ಅಂದರೆ ಇದಕ್ಕೆ ಟ್ಯಾಪ್ ಆ್ಯಂಡ್ ಫಿಟ್ ಮಾಡುವಂಥದ್ದು. ನೋಡಿ ಈಗ ಟ್ಯಾಪ್ ಫಿಟ್ ಮಾಡಲಿಕ್ಕೆ ನೋಡಿ ಇದರ ನಾವು ಅಳತೆ ನೋಡಿ ಇದನ್ನು ಫಿಟ್ ಮಾಡಿಕೊಳ್ಬೇಕು. ಇದನ್ನು ನಾವು ಸೆಟ್ ಮಾಡಲಿಕ್ಕೆ ನಾನೊಂದು ಕೊಡನ್ನು ತಗೊಂಡಿದ್ದೇನೆ. ನೋಡಿ ಇಲ್ಲಿ ಒಂದು ಕೊಡಪಾಣದ ಮೇಲೆ ಇದನ್ನು ಈ ರೀತಿಯಾಗಿ ಸೆಟ್ ಮಾಡುವಂಥದ್ದು. ಇಲ್ಲಿ ಇದರ ಅಳತೆ ನೋಡಿ ನಾವು ಈ ಟ್ಯಾಪಲ್ಲಿ ಫಿಟ್ ಮಾಡಬೇಕು. ನೋಡಿ ನಾನೊಂದು ಈ ಭಾಗದಲ್ಲಿ ಟ್ಯಾಪನ್ನು ಸೆಟ್ ಮಾಡಿಕೊಳ್ತಿದ್ದೇನೆ. ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಅದೇ ಅಳತೆಗೆ ತೂತು ಮಾಡಿಕೊಳ್ಳಬೇಕು. ಅಳತೆ ಯಾವ ರೀತಿ ಆಚೆ ಆಗಬಾರ್ದು, ಯಾಕಂದರೆ ಅಳತೆ ನಮಗೆ ತಪ್ಪಿದರೆ ಜ್ಯೂಸ ಆ ಕಡೆಯಿಂದ ಸೋರಿ ಹೋಗುವ ಸಂದರ್ಭ ಇರ್ತದೆ. ನೋಡಿ ನಂತರ ಇದನ್ನು ಒಳಗಿನಿಂದ ಥ್ರೆಡ್ಡಾಗಿ ಟೈಟ್ ಮಾಡಿಕೊಳ್ಬೇಕು. ನೋಡಿ ನಾವು ಟ್ಯಾಪನ್ನು ಸೆಟ್ ಮಾಡಿದ್ದೇವೆ. ನೋಡಿ ನೋಡಿ ಕೊಡದ ಮೇಲೆ ಇಟ್ಟಾಗ ಈ ರೀತಿಯಾಗಿ ಕಾಣ್ತದೆ. ನೋಡಿ ನಾನು ಇವಾಗ ನೋಡಿ ಬೆಚ್ಚಂಗೆ ಜ್ಯೂಸನ್ನು ಇದರಾಗಿ ಹಾಕ್ತಿದ್ದೇನೆ. ನೋಡಿ ಈ ಪುಡಿ ಮಾಡಿಟ್ಟಂಥ ಸಕ್ಕರೆಯನ್ನು ಕೂಡ ಇದರೊಳಗೆ ಹಾಕಿರಬೇಕು. ಅದೇ ರೀತಿ ನೋಡಿ ಪುಡಿ ಮಾಡಿಟ್ಟಂಥ ಏಲಕ್ಕಿ, ಲಿಂಬೆ ತಗೊಂಡಿದ್ದೇನೆ. ನೋಡಿ ಚೆನ್ನಾಗಿ ಸ್ಕ್ವೀಸ್ ಮಾಡಿಕೊಳ್ಳುವ, ಕಟ್ ಮಾಡಿ ಇದಕ್ಕೆ ಹಿಂಡಿಕೊಳ್ಳುವ.
ನೋಡಿ ಲಿಂಬೆಹಣ್ಣು ಕೂಡ ಹಿಂಡಿಕೊಂಡಾಗಿದೆ. ನೋಡಿ ನಾನು ತಗೊಂಡಿರುವಂಥ ಪುದೀನದ ಚಿಗುರುಗಳನ್ನು ಇದರಲ್ಲಿ ಹಾಕಿಕೊಳ್ತಿದ್ದೇನೆ. ಚೆನ್ನಾಗಿ ಕಲಕಿಡು. ಚೆನ್ನಾಗಿ ಮಿಶ್ರಣ ಆಗಲಿ. ನೋಡಿ ಇವಾಗ ನಾವು ಇದರ ಜ್ಯೂಸನ್ನು ನೋಡು ಟ್ರೈ ಮಾಡುವ. ಇದರ ಮುಚ್ಚಲು ನೋಡಿ ಈಗ ಕಲ್ಲಂಗಡಿ ಜ್ಯೂಸ್ ರೆಡಿ ಆಗಿದೆ. ನೋಡುವ ನಾವು ಅದನ್ನು ಟ್ಯಾಪಲ್ಲಿ ಈಗ ಗ್ಲಾಸಿಗೆ ಹಾಕಿ ಹೇಳುವ. ನೋಡಿ ಕಲ್ಲಂಗಡಿ ಜ್ಯೂಸ್ ಯಾವ ರೀತಿಯಾಗಿ ಬಂದಿದೆ ಅಂತ. ಈಗ ನಾವು ಟೇಸ್ಟ್ ನೋಡುವ. ವೆರಿ ಸೂಪರಾಗಿ ಬಂದಿದೆ ನೋಡಿ. ನಾವು ನೋಡಿ ಅದೇ ಕಲ್ಲಂಗಡಿಗೆ ನೋಡಿ ಟ್ಯಾಪನ್ನು ಫಿಟ್ ಮಾಡಿ ಜ್ಯೂಸ್ ಮಾಡಿರುವಂಥದ್ದು. ತುಂಬ ಒಂದು ಕೂಡುಗಳಾಗಿ ತಂಪಾಗಿ ಕೂಡ ಉಂಟು ನೋಡಿ. ನಾವೀಗ ಕಲ್ಲಂಗಡಿಗೆ ಒಂದು ಟ್ಯಾಪನ್ನು ಫಿಕ್ಸ್ ಮಾಡಿ ಅದರ ಜ್ಯೂಸನ್ನು ಅದರ ಮೂಲಕ ನೋಡಿ, ಈಗ ಕಲ್ಲಂಗಡಿ ಜ್ಯೂಸು ನಾವು ಅದರಲ್ಲಿ ಜ್ಯೂಸ್ ಮಾಡಿ ಅದನ್ನು ಸ್ಟೋರ್ ಮಾಡಿ ಆ ಟ್ಯಾಪ್ ಮೂಲಕ ನೋಡಿ ಜ್ಯೂಸ್ ಬರ್ತದೆ. ನಾವು ಅದನ್ನು ನೋಡಿ ಈಗ ಗ್ಲಾಸಲ್ಲಿ ಕುಡಿಯೋದು ಅದೊಂದು ಮಜವೇ ಬೇರೆ ನೋಡಿ. ಹಾಗೆ ಇವತ್ತಿನ ಈ ವಿಡಿಯೋಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.